ಸಿಎಂ ಸರ್ ದಯವಿಟ್ಟು ನಮ್ಮ ಹಣ ನಮಗೆ ಕೊಡಿ. ಸಿದ್ದರಾಮಯ್ಯ ಸರ್ ನಮಗೆ ಅನ್ಯಾಯ ಮಾಡಕ್ ಹೋಗ್ಬೇಡಿ, ನಮ್ಮ ಹಣ ಕೊಡಿ ನಮಗೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಗುತ್ತಿಗೆದಾರರು ಪತ್ರವನ್ನ ಬರೆದಿದ್ದಾರೆ. ಸಿಎಂ ಸರ್ ನಮಗೆ ಮೋಸ ಮಾಡಕ್ ಹೋಗ್ಬೇಡಿ, ನಮ್ಮ ಹಣ ನಮಗೆ ಕೊಡಿ ಅಂತ. ಗುತ್ತಿಗೆದಾರರು ಪತ್ರವನ್ನ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ, ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಜ್ಯೇಷ್ಠತೆ ಆಧಾರದ ಮೇಲೆ ಹಣ ಬಿಡುಗಡೆ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಬೋಸರಾಜು, ಸತೀಶ್ ಜಾರಕಿಹೊಳಿಗೆ ಈ ಲೆಟರ್ ಹೋಗಿದೆ. ಜ್ಯೇಷ್ಠತೆ ಪಾಲಿಸಿ ಹಣ ಬಿಡುಗಡೆ ಮಾಡಿಲ್ಲ ಅಂತ ಕಿಡಿಕಾರಿದ್ದು ಕೇವಲ ದೊಡ್ಡ ದೊಡ್ಡ ಗುತ್ತಿಗೆದಾರರಿಗೆ ಮಾತ್ರ ಮಣೆ ಹಾಕಿದ್ದಾರೆ. ನಮ್ಗಳ ಕಡೆನೂ ಸ್ವಲ್ಪ ತಿರುಗಿ ನೋಡಿ ಸಿಎಂ ಸಾಹೇಬ್ರೆ ಅಂತ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಗುತ್ತಿಗೆದಾರರಿಗೂ ಹಣವನ್ನ ರಿಲೀಸ್ ಮಾಡಿ ಜ್ಯೇಷ್ಠತೆ ಆಧಾರದಲ್ಲಿ ಅಂದ್ರೆ ಅವ್ರಿಗೆ ಬೇಕಾದಂಥವ್ರುಗಳಿಗೆ ಹಣ ಹೋಗಿದೆ. ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ತಗೊಳ್ತಾರಲ್ಲ ಗುತ್ತಿಗೆದಾರರು, ಅಂಥವ್ರಿಗೆ ಹೋಗಿದೆ. ಬಟ್ ನಿಮ್ಮನ್ನ ನಂಬ್ಕೊಂಡು ನಾವು ಕೆಲಸ ಮಾಡಿಸಿದೀವಲ್ಲ, ನಮ್ಮನ್ನು ಯಾರು ನೋಡ್ಕೊಳ್ತಾರೆ? ಮೋಸ ಮಾಡಕ್ ಹೋಗ್ಬಿಡಿ, ದಯವಿಟ್ಟು ಹಣವನ್ನ ಫಂಡನ್ನು ರಿಲೀಸ್ ಮಾಡಿ ಅಂತ ಕೇಳಿದ್ದಾರೆ. ಪತ್ರ ಹೋಗಿದೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಿಗೆ. ಅವರ ರೆಸ್ಪಾನ್ಸ್ ಏನು ಬಹಳ ಕುತೂಹಲ ಇದೆ. ಯಾವ ರೀತಿಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನುವಂಥದ್ದು ಉತ್ತರ ಏನು ಸಿಗುತ್ತೆ ಕಾದ್ ನೋಡೋಣ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗುತ್ತಿಗೆದಾರರೆಲ್ಲರೂ ಕೂಡ ಸೇರಿ ಒಂದು ಪತ್ರವನ್ನು ಬರೆದಿದ್ದಾರೆ. ಅದು ಏನಿದೆ ಆ ಪತ್ರದಲ್ಲಿ ಅಂದ್ರೆ, ಜ್ಯೇಷ್ಠತೆಯನ್ನ ನೋಡಿ ಬರೀ ಹಣವನ್ನ ಜ್ಯೇಷ್ಠತೆ ಆಧಾರದ ಮೇಲೆ ಹಣ ಬಿಡುಗಡೆ ಮಾಡಿಲ್ಲ, ಎಲ್ಲರೂ ಇದ್ದೇವೆ, ಎಲ್ಲರನ್ನು ಪರಿಗಣಿಸಿ ಹೀಗಂತೇಳಿ ಡಿಸಿಎಂಗೆ, ಸಿಎಂಗೆ ಹಾಗೆ ಮಿನಿಸ್ಟರ್ಗಳಿಗೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಈ ಲೆಟರ್ ಹೋಗಿದೆ. ಸಚಿವರಾದ ಬೋಸರಾಜು, ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಪತ್ರ ಹೋಗಿದೆ. ಜ್ಯೇಷ್ಠತೆಯನ್ನು ಪಾಲಿಸಿ ಹಣ ಬಿಡುಗಡೆ ಮಾಡಿಲ್ಲ, ನೀವು ಕೇವಲ ದೊಡ್ಡ ದೊಡ್ಡವ್ರಿಗೆ ಮಾತ್ರ ಮಣೆ ಹಾಕಿದ್ದೀರಿ, ಕಾಂಟ್ರಾಕ್ಟರ್ಗಳಿಗೆ. ನಿಮ್ಮನ್ನು ನಂಬಿ ನಾವು ಕೆಲಸ ಮಾಡಿಸಿದ್ದೀವಲ್ಲ, ನಮ್ಮನ್ನು ಯಾರು ನೋಡ್ತಾರೆ? ದಯವಿಟ್ಟು ಹಣ ರಿಲೀಸ್ ಮಾಡಿ. ಕಾಂಟ್ರಾಕ್ಟರ್ಗಳದ್ದು ಹಲವು ವರ್ಷಗಳಿಂದ ಇದೇ ಗೋಳಾಗ್ಬಿಟ್ಟಿದೆ. ಹಣ ರಿಲೀಸ್ ಆಗಿಲ್ಲ, ಕೆಲಸ ಮಾಡಿಸಿದ್ದೀವಿ, ಸಾಲ ಸೋಲ ಮಾಡಿದ್ದೀವಿ, ಹೆಂಡತಿ ಮಕ್ಕಳ ಒಡವೆನ ಅಡ ಇಟ್ಟು ಕೆಲಸ ಮಾಡಿಸಿದ್ದೀವಿ, ಸಾಲ ಸೋಲ ಮಾಡಿದ್ದೀವಿ, ಹಣ ಮಾತ್ರ ರಿಲೀಸ್ ಆಗ್ತಿಲ್ಲ ಅನ್ನುವಂತಹ ಕಂಪ್ಲೇಂಟ್ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೊಂದು ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಕೆಲವರಿಗೆ ಆರಿಸಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆ ಮಾಡಕ್ ಹೋಗ್ಬೇಡಿ, ಜ್ಯೇಷ್ಠತೆ ಆಧಾರದ ಮೇಲೆ ಹಣ ಬಿಡುಗಡೆ ಮಾಡಕ್ ಹೋಗ್ಬೇಡಿ, ಎಲ್ರಿಗೂ ಮಾಡಿ, ಎಲ್ರನ್ನೂ ಒಗ್ಗಟ್ಟಾಗಿ ತಗೊಂಡೋಗಿ ಕೆಲಸ ಮಾಡಿಸಿದೀವಿ, ಅದಕ್ಕೆ ಹಣ ಕೊಡಿ. ಗುತ್ತಿಗೆ ಹಣ ಅಂದ್ರೆ ಕಾಂಟ್ರಾಕ್ಟ್ ತಗೊಂಡಿರೋದಕ್ಕೆ ಏನು ಮಾತಾಡಿದ್ರಿ ಆ ಹಣವನ್ನು ಫೈನಲ್ ಮಾಡಿ ಅಂತ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ರೆಸ್ಪಾನ್ಸ್ ಏನು ಸಿಗತ್ತೆ ಜನಪ್ರತಿನಿಧಿಗಳ ಕಡೆಯಿಂದ? ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಮಿನಿಸ್ಟರ್ಸ್ಗಳು ಬೋಸರಾಜು ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನು ಮಾಡಿಕೊಡ್ತಾರಾ ಕಾದ್ ನೋಡೋಣ. ಕೇವಲ ದೊಡ್ಡ ದೊಡ್ಡ ಗುತ್ತಿಗೆದಾರರಿಗೆ ಮಾತ್ರ ಮಣೆ ಹಾಕಿದ್ದಾರೆ. ಚಿಕ್ಕ ಪುಟ್ಟವರು ನಾವು ಕೆಲಸ ಮಾಡಿದ್ದೀವಲ್ಲ, ನಮ್ಗೆ ಯಾರು ಹಣ ರಿಲೀಸ್ ಮಾಡ್ತಾರೆ? ಯಾಕೆ ಮಾಡ್ತೀರಿ, ಅಲ್ಲ ಯಾವಾಗ ಮಾಡ್ತೀರಿ? ಹೀಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಪತ್ರಕ್ಕೆ ರೆಸ್ಪಾನ್ಸ್ ಹೇಗೆ ಸಿಗುತ್ತೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಯಾರದ್ದು ಕೂಡ ಬಾಕಿ ಇಟ್ಕೊಳ್ಳಲ್ಲ, ಎಲ್ಲ ಲೆಕ್ಕವನ್ನ ಚುಕ್ತ ಮಾಡಿ ತೀರಿಸ್ತೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಮೈ ಕೊಡವಿ ಎದ್ನೇಳುತ್ತಾ ಕಾದ್ ನೋಡೋಣ.